ನನ್ನ ಕೆಲಸಗಳನ್ನು ನೋಡಿ ನಮ್ಮ ಸಂಗಮೇಶ್ ಬೊಬ್ಲೇಶ್ವರ ನಮ್ಮ ಅಣ್ಣವರು ಅವರು ಇಲ್ಲ ರಾಕೇಶ್ ನೀನು ತುಂಬಾ ಒಳ್ಳೆ ರೀತಿ ಕೆಲಸ ಮಾಡ್ತೀಯಪ್ಪ, ನಿನಗೆ ಇದಕ್ಕಿಂತ ದೊಡ್ಡ ಪೋಸ್ಟ್ ನೀನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿ ಅಂತ ಹೇಳಿ ಎಂ ಪಾಟೀಲ್ ಸಾಹೇಬ್ರ ಆಶೀರ್ವಾದ, ಸುನೀಲ್ ಗೌಡ್ರ ಆಶೀರ್ವಾದ, ನಮ್ಮ ಸಂಗಮೇಶ್ ಬೊಬ್ಲೇಶ್ವರ ಅವರ ಆಶೀರ್ವಾದ, ಆಮೇಲೆ ರಾಜು ಅಲ್ಗೂರು ಸಾಹೇಬರು ಅವರು ಕೂಡ ನನ್ಗೆ ತುಂಬಾನೇ ರಾಜಕೀಯ ಒಳಗೆ ಯಾವ ರೀತಿ ಸಂಘಟನೆ ಮಾಡ್ಬೇಕಂತೇಳಿ ರಾಜಕೀಯ ಒಳಗೆ ಅವರು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಸಿಂದಗಿ ಮತಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಹಾಗೂ ಎಲ್ಲ ನನ್ನ ಸಿಂದಗಿ ಮತಕ್ಷೇತ್ರ ಮತಬಾಂಧವರಿಗೂ ನಾನು ಈ ಟಿವಿ ಮುಖಾಂತರ ನಾವು ಪಾದ ಮುಟ್ಟಿ ನಮಸ್ಕರಿಸ್ತೀನಿ. ಸರ್, ತಮ್ಮ ಸಮಾಜ ತಮ್ಮ ನಾಯಕತ್ವ ಒಪ್ಪಬಹುದಾ? ಖಂಡಿತವಾಗೂ. ಯಾಕಂದ್ರೆ ಇಷ್ಟು ನನಗೆ ಈ ಲೆಕ್ಕದ ನನಗೆ ಬೆಳಿಬೇಕಂತಂದ್ರ ನಮ್ಮ ಸಮಾಜದವ್ರು ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದಾರ, ಮುಂದಾದ್ರೂ ನನಗೆ ಸಪೋರ್ಟ್ ಮಾಡ್ತಾರ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಯಾಕಂತಂದ್ರ ನಾನು ಬೆಳೆದಿದ್ದು ಬಂದಿದ್ದು ವನಶ್ರೀ ಸಂಸ್ಥಾನ ಮಠದಿಂದ. ಇವತ್ತು ನಾವು ಓಕೆ ಸರ್, ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ತಮ್ಮ ನಿಲುವೇನು ಸರ್? ಒಳ್ಳೆಯ ಲೀಡರ್ ಅದಾರ. ಅವ್ರಂಗ ಲೀಡರ್ ನಾನು ಇಡೀ ಜಿಲ್ಲೆ ಒಳಗ ಯಾರೊಳಗೂ ನಾನು ನೋಡಿಲ್ಲ ಸರ್. ಇದು ನೀವು ಮನಸ್ಸು ಮಾಡಿದ್ರೆ ಏನೋ ಆಗ್ಬೋದಾಗಿತ್ತು. ಯಾಕೆ ಸರ್ ಇದು ಕನ್ನಡ ಹೋರಾಟ, ಸಮಾಜ ಸೇವೆ ಇದೆಲ್ಲ ನಿಮ್ಗೆ ಯಾಕೆ ಸರ್? ಜನ ಹೇಳ್ತಿರ್ಬೋದು, ರಾಕೇಶ್ ಅವರು ಸಡನ್ಲಿ ಬಂದು ನಾನು ಎಂದೂ ಟಿಕೆಟ್ ಕೇಳಿಲ್ಲ, ನಾನು ಟಿಕೆಟ್ ಬಗ್ಗೆ ಆಸೆನೂ ನಾನು ಎಂದೂ ಪಟ್ಟಿಲ್ಲ. ನಾನು ಸಮಾಜ ಸೇವೆ ಸುಮಾರು 15 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಂದೂ ನಾನು ಯಾವ ಪಕ್ಷಕ್ಕೆ ಕೂಡ ನಾನು ಹೋಗಿ ನಾನು ಟಿಕೆಟ್ ಬೇಕು ಅಂತ ಕೇಳಿದಿಲ್ಲ. ನಮ್ಮ ಅಜ್ಜ RR ಕಲ್ಲೂರು ಮುತ್ತೆ ಅವರು ಈ ಕಾಂಗ್ರೆಸ್ ಪಕ್ಷದ ಒಳಗೆ ಬರಬೇಕು, ಅದು ಆದ ನಂತರ ಎಂ ಬಿ ಪಾಟೀಲ್ ಸಾಹೇಬ್ರು ಮಾಡಿರುವಂತ ಕೆಲಸ ನೋಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿರೋದು. ಸಿಂದಗಿ ಮತಕ್ಷೇತ್ರದಲ್ಲಿ ಸರ್ ತಮ್ಮ ಸಮುದಾಯದ ಮಾಜಿ ಶಾಸಕರಂದ್ರೆ ರಮೇಶ್ ಭೂಷಣರ್ ಅವರು ಎತ್ತಿ ಕಟ್ಟಲ ರಾಕೇಶ್ ಕಲ್ಲೂರ್ ಅವರು. ಇದ್ರ ಬಗ್ಗೆ ನಾನು ಹೇಳ್ಬೇಕಂತಂದ್ರ ನಾವು ಎಂದೂ ನಾಯಕತ್ವದ ಬಗ್ಗೆ ನಮ್ಮ ಇವತ್ತು ಭೂಷಣೂರವ್ರು ಇರ್ಬೋದು, ಆನಂತರ ಇವತ್ತು ಭಾಗ್ಯವಾಡಿ ಒಳಗೆ ಬೆಳ್ಳುಬ್ಬಿ ಅವ್ರು ಇರ್ಬೋದು, ಇಂಡಿ ಒಳಗೆ ದಯಾಸಾಗರ್ ಪಾಟೀಲ್ ಇರ್ಬೋದು, ನಮ್ಮ ಯಾರ್ಯಾರು ನಾವು ಒಬ್ಬರಿಗೊಬ್ರು ಎಂದೂ ನಾವು ಯಾರಿಗೂ ನಾವು ಆ ರೀತಿ ಅನ್ಯಾಯ ಮಾಡೋದಾಗ್ಲಿ ಬಿಟ್ಕೊಡೋದಾಗ್ಲಿ ಎಂದೂ ಮಾಡಿಲ್ಲ. ಮುಂದಿನ ದಿನಮಾನಗಳಾಗಿ ರಾಕೇಶ್ ಕಲ್ಲೂರ್ ಅವ್ರನ್ನ ಹೋರಾಟಗಾರಾಗಿ ನೋಡ್ಬೋದಾ, ರಾಜಕೀಯ ವ್ಯಕ್ತಿಯಾಗಿ ನೋಡ್ಬೋದು? ಅದು ಜನರ ನಿರ್ಧಾರ. ಈಗ ಜನರ ಹೇಳಿದ್ರಂತಂದ್ರ ಇಲ್ಲ ರಾಕೇಶ್ವರ ಇವು ಎಲ್ಲೋ ಒಂದ್ ಕಡೆ ನೀವು ರಾಜಕೀಯದಿಂದ ಬನ್ರಿ ಅಂತಂದ್ರ ಆ ಟೈಮಲ್ಲಿ ಹೇಳಿದ್ರಂದ್ರ ನಾನು ಖಂಡಿತವಾಗ್ಲೂ ರಾಜಕೀಯದಿಂದ ನಾನು ಬರ್ತೀನಿ. ರಾಕೇಶ್ ಕಲ್ಲೂರ್ ಅವ್ರ ಸಾಮರ್ಥ್ಯ ನೋಡೇ ನನಗೆ ಪೋಸ್ಟ್ ಕೊಟ್ಟಿದಾರ್ರಿ. ಅದಾದ ಸಾಮರ್ಥ್ಯ ನೋಡೇ ಇವತ್ತು ನಾನು ಸಿಂದಗಿ ಮತಕ್ಷೇತ್ರದ ಒಳಗ ರಾಕೇಶ್ ಮುಂದಿನ ದಿನ ದೊಡ್ಡ ನಾಯಕರು ಆಗ್ತಾರಂತ ಹೇಳಿ ಅವ್ರ ಆಸೆ ಅದ. ಅದನ್ನ